ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಮುಂದಿನ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. 10.0.75 mm ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. 11 ಆದರೂ ನಡೆಯುತ್ತೆ. ಹಾಗೆ 6 ದಾರನ ಗಂಟಾಕಿಟ್ಕೊಂಡಿದ್ದೀನಿ. ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡ್ಕೋತಾ ಇದ್ದೀನಿ ಬಟ್ಟೆಗೆ. ಅಲ್ಲಿಂದ 5 ಚೈನ್, ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್, ಸ್ಟ್ರೈಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 3 ಚೈನ್, ಸ್ಟ್ರೈಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 3 ಚೈನ್, ಬಟ್ಟೆಗೆ ಲಾಕ್. ಮತ್ತು ಅಲ್ಲಿಂದ 3 ಚೈನ್ ಹಾಕ್ಕೋತಾ ಇದ್ದೀನಿ. ಬಟ್ಟೆಗೆ ಲಾಕ್. ಮತ್ತು 3 ಚೈನ್, ಬಟ್ಟೆಗೆ ಲಾಕ್. ಇಲ್ಲಿ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡುವಂಥದ್ದು ಒಟ್ಟು 5 ಟೈಮ್ಸ್ ಮಾಡಬೇಕು. ಅದಾದ ನಂತರ ಮತ್ತೆ 5 ಚೈನ್, ಅಲ್ಲಿನ ಬಟ್ಟೆಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. 5 ಚೈನ್ ಲಾಕ್, ಆಮೇಲೆ 5 ಟೈಮ್ಸ್ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಹಾಕಿ ಬಟ್ಟೆಗೆ ಲಾಕು. 5 ಚೈನ್ ಇದ್ದಲ್ಲಿ ಕುಚ್ಚು ಬರುತ್ತೆ. 5 ಟೈಮ್ಸ್ 3 ಚೈನ್ ಏನು ಹಾಕಿರ್ತೀವಿ ಅಲ್ಲಿ ಆರ್ಚ್ ಬರುತ್ತೆ. ಸೊ ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಎಂಡಿಗೆ ಬಂದಿದ್ದೀನಿ. ಇಲ್ಲಿ 2 ಟೈಮ್ಸ್ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಗೊತ್ತಾಗಲಿಲ್ಲ ಅಂದರೆ ಮತ್ತೆ ವಿಡಿಯೋನ ಮೊದಲಿಂದ ನೋಡಿ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲೆತ್ತಿ ಥ್ರೆಡ್ನ ಎಳಿಬೇಕು. ಇದು ಟೈಟ್ ಆಗುತ್ತೆ, ಬಿಚ್ಕೊಳ್ಳಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ನ ಶುರು ಮಾಡೋಣ. ಇದು ಸಿಂಗಲ್ ಕಲರಲ್ಲಿ ಮಾಡುವಂಥದ್ದು. ಸೊ 2 ಟೈಮ್ಸ್ ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಅಲ್ಲಿಂದ ನೆಕ್ಸ್ಟು 8 ಚೈನ್ನ ಹಾಕೋಬೇಕು. 8 ಚೈನ್, 8 ಚೈನ್ ಹಾಕಿ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀರ. ಅದರಲ್ಲಿ 2 ಬ್ಲಾಕ್ನ ಸ್ಕಿಪ್ ಮಾಡಿ 3ನೇ ಬ್ಲಾಕ್ಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಆ 8 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಒಟ್ಟು 9 ಸಿಂಗಲ್ ಕ್ರೋಶೆಗಳನ್ನ ಈ 8 ಚೈನ್ಗೆ ಮಾಡ್ಕೋತೀನಿ ನಾನು ಅಲ್ಲಿ.
9 ಸಿಂಗಲ್ ಕ್ರೋಶಗಳನ್ನ 8 ಚೈನ್ ಗ್ಯಾಪ್ಗೆ ಮಾಡ್ಕೋತೀನಿ. ಸ್ಟಾರ್ಟಿಂಗ್ 5 ಚೈನ್ ಹಾಕಿ ಲಾಕ್ ಮಾಡಿ 8 ಚೈನ್ನ ಹಾಕಿ 3 ಚೈನ್ ಹಾಕಿ ಎಲ್ಲಿಂದ ಲಾಕ್ ಮಾಡಿರ್ತೀವೋ ಅದರಲ್ಲಿ 2 ಬ್ಲಾಕ್ನ ಸ್ಕಿಪ್ ಮಾಡಿ 3ನೇ ಬ್ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 8 ಚೈನ್ಗೆ ನಾವು 9 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. ಮತ್ತು ಫ್ರಂಟ್ ಸೈಡ್ಗೆ ತಿರುಗಿಸಿ 2 ಚೈನ್ನ ಹಾಕ್ಕೊಂಡು 2 ಚೈನ್ ಹಾಕೋಬೇಕು. ಫ್ರಂಟ್ ಸೈಡಿಗೆ ತಿರುಗಿಸಿ ಅಲ್ಲಿಂದ ಸೂಜಿ ಮೇಲೆ ಒಂದು ಸತಿ ದಾರಾನ ಸುತ್ತಿ ಅಲ್ಲಿ ಕಂಬಗಳು ಸಿಂಗಲ್ ಕ್ರೋಶಗಳೇನು ಮಾಡಿರ್ತೀವಿ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ. ಅಲ್ಲಿ ಮೊದಲನೇ ಕಂಬದ ಮೊದಲನೇ ಚೈನ್ ಗ್ಯಾಪಲ್ಲಿಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು ಮಾಡಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು ಮತ್ತು ದಾರ ಸುತ್ತಿ 3ನೇ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು ಇದೇ ರೀತಿ 4 ಟೈಮ್ ಮಾಡಬೇಕು. ಸ್ಟಾರ್ಟಿಂಗ್ ಹಾಕಿರೋ 2 ಚೈನ್ನ ಕೌಂಟ್ ಮಾಡಿಕೊಂಡ್ರೆ ಒಟ್ಟು ಇಲ್ಲಿ 5 ಕಂಬಗಳಾಗುತ್ತೆ. ಅಲ್ಲಿಂದ ಡೈರೆಕ್ಟಾಗಿ 8 ಚೈನ್ನ ಹಾಕ್ಕೋಬೇಕು. 8 ಚೈನ್ ಹಾಕಿ ಅದೇ ಗ್ಯಾಪ್ಗೆ ಫಸ್ಟ್ ನಾವು ಏನು 8 ಚೈನ್ ಲಾಕ್ ಮಾಡ್ಕೊಂಡಿದ್ದೀವೋ ಅದೇ ಗ್ಯಾಪ್ಗೆ ಹೋಗಿ 8 ಚೈನ್ನ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ತಿರುಗಿಸಿ ಮತ್ತು 8 ಚೈನ್ಗೆ 9 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಆದರೆ ವಿಡಿಯೋನ 1-2-3 ಸಲ ನೋಡ್ಕೊಳ್ಳಿ, ಈಸಿಯಾಗಿ ಮಾಡ್ಕೋಬೋದು. ಈ 8 ಚೈನ್ಗೂ ಕೂಡ ನಾನು 9 ಸಿಂಗಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. ಸಿಂಗಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ. ಅಲ್ಲಿಂದ ಕೂಡ 2 ಚೈನ್ನ ಹಾಕೋಬೋದು. ಆಮೇಲೆ ಫ್ರಂಟ್ ಸೈಡ್ಗೆ ತಿರುಗಿಸಿದ್ರು ನಡೆಯುತ್ತೆ. 2 ಚೈನ್ ಹಾಕಿ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ. ಅಲ್ಲಿಂದ ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ ಫಸ್ಟ್ ಕಂಬ ಕಾಣಿಸುತ್ತೆ ಅಲ್ಲಿಗೆ ಹೋಗಿ ಫಸ್ಟ್ ಕಂಬಕ್ಕೆ ಹೋಲ್ ಕಾಣಿಸುತ್ತಲ್ವ ಆ ಹೋಲ್ ಹತ್ರ ಅಲ್ಲಿ ಹೋಗಿ ದಾರಾನ ತಂದು ಎರಡರಲ್ಲೊಂದು ಒಟ್ಟು 4 ಕಂಬಗಳನ್ನ ಇಲ್ಲಿ ನಾವು ಮಾಡ್ಕೋಬೇಕು. 2 ಚೈನ್ನ ಲೆಕ್ಕಕ್ಕೆ ತಗೊಂಡ್ರೆ ಒಟ್ಟು 5 ಕಂಬಗಳಾಗುತ್ತೆ. ಮತ್ತು ಅಲ್ಲಿಂದ 8 ಚೈನ್ನ ಹಾಕೋಬೇಕು. 8 ಚೈನ್ ಹಾಕಿ ಮತ್ತು ಸೇಮ್ ಪಾಯಿಂಟಿಗೆ 2 ಸತಿ 8 ಚೈನ್ ಎಲ್ಲಿ ಲಾಕ್ ಮಾಡಿದೆಯೋ ಅದೇ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಬಟ್ಟೆನ ತಿರುಗಿಸಿ ಆ 8 ಚೈನ್ಗೆ 9 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 8 ಚೈನ್ ಏನು ಹಾಕಿರ್ತೀವಿ ಅಲ್ಲಿಗೆ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು 9 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಒಂದು 2-3 ಸತಿ ನೋಡಿ
ಗೊತ್ತಾಗ್ತದೆ. ಬಿಗಿನರ್ ಕೂಡ ಇದನ್ನು ಒಂದೆರಡು ಸಲ ನೋಡಿಕೊಂಡ್ರೆ ನೀಟಾಗಿ ಮಾಡ್ಬೋದು. ಚೈನ್ ಹಾಕ್ಕೊಂಡಿದ್ದೀನಿ ಮತ್ತು ಕಂಬಗಳನ್ನ ಮಾಡ್ಕೋಬೇಕು. ಟೂ ಚೈನ್ ಸೇರಿಸ್ತಾ ಒಟ್ಟು 5 ಕಂಬಗಳಾಗುತ್ತೆ. ಸೊ 5 ಕಂಬ ಮಾಡ್ಕೋಬೇಕು. ಕಂಬ ಆದಮೇಲೆ ಮತ್ತೆ ಅಲ್ಲಿಂದ 8 ಚೈನ್. ಮತ್ತು ಸೇಮ್ ಪಾಯಿಂಟಿಗೆ ಲಾಕ್ ಮಾಡಬೇಕು. ಈ ಎಲ್ಲ 8 ಚೈನ್ ಕೂಡ ಒಂದೇ ಗ್ಯಾಪಿಗೆ ನಾವಿಲ್ಲಿ ಫಿಲ್ ಮಾಡ್ಕೋತಾ ಇದ್ದೀವಿ. ಕಂಪ್ಲೀಟ್ ಮಾಡ್ತೀನಿ ಇದನ್ನು. ಇದು 5th ಆರ್ಚು. ಒಂದರಲ್ಲೇ 5 ಪೆಟಲ್ಸ್ ಇಲ್ಲಿ ಬರುತ್ತೆ. ಒಂದು ಆರ್ಚಲ್ಲಿ 5 ಪೆಟಲ್ಸ್ನ ನಾವಿಲ್ಲಿ ಮಾಡುವಂಥದ್ದು. ಸಿಂಗಲ್ ಕಲರ್ ಸ್ಯಾರೀಸ್ಗಳಿಗೆ ಈ ಥರ ಡಿಸೈನ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹೀಗೆ ಸ್ಟಿಫಾಗಿ ನಿಲ್ಲುತ್ತೆ ಈ ಡಿಸೈನ್ ಕೂಡ. ಕ್ರೋಶಾ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ನೀಟಾಗಿ ಸ್ಟಾರ್ಟಿಂಗಿಂದ ಮತ್ತೆ ಹೇಳಿಕೊಡ್ತೀನಿ. ಇಲ್ಲಿ ನಾನು 5 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶಾ ಕಂಬಗಳು. ಇದನ್ನು ಮತ್ತೆ 2 ಬ್ಲಾಕ್ನ ಸ್ಕಿಪ್ ಮಾಡಿ ಇಲ್ಲಿ ಸ್ಟ್ರೈಟಾಗಿ ಹಿಡಿದ್ರೆ ಅದು ನೆಕ್ಸ್ಟ್ 2 ಬ್ಲಾಕ್ ಬಿಟ್ಟು ನಿಮಗೆ ಕರೆಕ್ಟಾಗಿ ಪಾಯಿಂಟಿಗೆ ಬರುತ್ತೆ. ಸೊ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಆರ್ಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸ್ಟಿಫಾಗಿ ನಿಂತಿದೆ. ಇದೇ ರೀತಿ ನಾನು ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಆರ್ಚು ತುಂಬಾ ಸ್ಟಿಫಾಗಿ ನಿಂತಿದೆ, ಹಾಗೆ ನೀಟ್ ಕಾಣಿಸ್ತದೆ. ಇಲ್ಲಿ 3 ಪಾಯಿಂಟ್ ಏನು ಒಂದು ಕಡೆ ಲಾಕ್ ಮಾಡಿದ್ದೀವಿ ಅಲ್ಲಿ ಕುಂದನನ ಸ್ಟಿಕ್ ಮಾಡಿದ್ದೀನಿ. ಹಾಗೆ 160 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.